ಈ ಹಿಂದೆ ಕರೋನಾ ಸಂಕಷ್ಟ ಕಾಲದಲ್ಲಿ 3R ಸೂತ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸೂಚಿಸಿದರು. ಇದೀಗ 4R ಸೂತ್ರವನ್ನು ಸೂಚಿಸಿದ್ದಾರೆ. ಇದನ್ನು ಪಾಲನೆ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ 4R ಸೂತ್ರ ಏನು, ಇದನ್ನು ಪ್ರತಿಯೊಬ್ಬರು ಯಾಕೆ ಜವಾಬ್ದಾರಿ ತೆಗೆದುಕೊಂಡು ಕರ್ತವ್ಯ ಅನ್ನೋ ರೀತಿಯಾಗಿ ಪಾಲನೆ ಮಾಡಬೇಕಾಗಿದೆ? ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ, ಸಂಪೂರ್ಣವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇದಾಗಿ ಇಡೀ ವಿಶ್ವದ ಭೂಭಾಗದಲ್ಲಿ ನೀರು ಎಷ್ಟು ಪ್ರಮಾಣ ಇದೆ ಅಂದರೆ 70% ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಕುಡಿಲಿಕ್ಕೆ ಲಾಯಕ್ಕಿರುವಂಥ ನೀರು ಎಷ್ಟಿದೆ ಅಂದರೆ 3% ಮಾತ್ರ. ಇದು ನಿಜವಾಗ್ಲೂ ಕೂಡ ಶಾಕಿಂಗ್ ನ್ಯೂಸೇ. ಆದರೂ ಕೂಡ ನಮ್ಮ ಅನಿವಾರ್ಯತೆಯನ್ನು ನಾವು ಒಪ್ಕೊಳ್ಳೇಬೇಕಾಗಿದೆ. 3% ಇರುವಂಥ ಈ ಕುಡಿಯೋ ನೀರನ್ನೇ ಹೆಚ್ಚು ನಾವು ಅವಲಂಬಿಸಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳು ತಮ್ಮ ತಮ್ಮ ನೀರಿನ ಕುರಿತಾದಂಥ ಯೋಜನೆಗಳೆಲ್ಲವನ್ನು ಕೂಡ ಮಾಡಿಕೊಳ್ತಾ ಇದೆ. ನಮ್ಮ ನೆರೆಯ ದೇಶದಲ್ಲಿ ಚೀನಾ ದೇಶ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಒಂದು ದೊಡ್ಡ ಪ್ರಾಜೆಕ್ಟನ್ನೇ ಮಾಡ್ತಾ ಇದೆ. ಈ ರೀತಿಯಾಗಿ ತಮ್ಮ ದೇಶದ ಜನರ ನಿವಾಸಿಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಮತ್ತು ನೀರಾವರಿ ಯೋಜನೆಗಳು ಮುಂದಿನ ಫ್ಯೂಚರ್ಗೆ ಅನಿವಾರ್ಯನೂ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಭಾರತಕ್ಕೂ ಕೂಡ ಈ 4R ಸೂತ್ರಗಳನ್ನು ನಾವು ಅಳವಡಿಸ್ಕೊಳ್ಳೇಬೇಕು. ಅದು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದನ್ನು ಆ 4 ಸೂತ್ರವನ್ನು ಬಳಕೆ ಮಾಡಿದ್ರೆ 4R ಸೂತ್ರ ಏನಿದೆಯಲ್ಲ, ಇದನ್ನು ನಾವು ಕರ್ತವ್ಯದ ರೀತಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಏನಾದರೂ ಒಂದಷ್ಟು ನೀರನ್ನು ಉಳಿಸ್ಬೋದು. ಇಲ್ಲದೇ ಇದ್ದರೆ ಮುಂದೆ ಬಹಳನೇ ಕಷ್ಟ ಆಗುತ್ತೆ ಅಂಥೇಳಿ. ಹಾಗಾದರೆ ಈ 4R ಸೂತ್ರವೇನು? ಮೊದಲನೇದಾಗಿ ರೆಡ್ಯೂಸ್, ರೀಯೂಸ್, ರೀಚಾರ್ಜ್ ಮತ್ತು ರೀಸೈಕಲ್. ಈ 4ನ್ನು ನಾವೆಲ್ಲರೂ ಕೂಡ ಮಾಡಿದರೆ, ಅದನ್ನು ಹಾಗೆ ಫಾಲೋ ಮಾಡಿದರೆ, ಅದನ್ನು ಪಾಲನೆ ಮಾಡಿದ್ರೆ ನೀರನ್ನು ಉಳಿಸ್ಬೋದಾಗಿದೆ. ಇಲ್ಲದೆ ಹೋದರೆ ಉಳಿಸೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಈ ಬಗ್ಗೆ ನಿರ್ಧಾರಗಳನ್ನು ಮಾಡೋದು ಮಾತ್ರ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಕೂಡ ಅಂದರೆ ಕಟ್ಟಕಡೆಯ ವ್ಯಕ್ತಿವರೆಗೂ ಕೂಡ ಇದನ್ನು ಪಾಲನೆ ಮಾಡಿದಾಗ ಮಾತ್ರ ನೀರಿನ ಬಗ್ಗೆ ಜಾಗೃತಿ ಆಗಿರಬೇಕು. ನೀರಿನ ಬಳಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಬಳಕೆ ಮಾಡಬೇಕು. ಹೆಚ್ಚುವರಿಯಾಗಿ ನೀರನ್ನು ಪೋಲ್ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ, ಏನೆಲ್ಲ ಅನಾಹುತಗಳಾಗುತ್ತೆ ಅವೆಲ್ಲವೂ ಕೂಡ ಗೊತ್ತಿದೆ. ಯಾಕಂದರೆ ಅಭಿವೃದ್ಧಿ ಹೊಂದ್ತಾ ಇರುವಂಥ ನಮ್ಮ ಭಾರತ ದೇಶದಲ್ಲಿ ಒಂದು ಕಡೆಗೆ ಕಾಂಕ್ರೀಟೀಕರಣ ಜಾಸ್ತಿ ಆಗ್ತಾ ಇದೆ. ಇರುವಂಥ ಕೆರೆಗಳೆಲ್ಲವೂ ಕೂಡ ಕಟ್ಟಡಗಳಾಗ್ತಾ ಇದ್ದಾವೆ, ಬಿಲ್ಡಿಂಗ್ಗಳಾಗ್ತಾ ಇದ್ದಾವೆ, ಮನೆಗಳು ನಿರ್ಮಾಣ ಆಗ್ತಾ ಇದೆ. ಆದರೆ ಕೆರೆಗಳಲ್ಲಿ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಇಂಥ ಹೊತ್ತಲ್ಲಿ ಈ 4R ಸೂತ್ರವನ್ನು ನಾವು ಫಾಲೋ ಮಾಡೋದು ಅನಿವಾರ್ಯ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. 2019ರಲ್ಲಿ ಈ ಜಲಜಾಗೃತಿಯ ಕುರಿತಾಗಿ ಪ್ರತಿಯೊಂದು ಮನೆಗೂ ಕೂಡ ಒಂದು ನಲ್ಲಿ ಇರಬೇಕು ಅಂತೇಳಿ. ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಈ ಮೊದಲು ಇತ್ತಂದರೆ ಇನ್ನೂ ಕೂಡ ಹಾರಿಬಲ್ ಇತ್ತು. ಅದರಲ್ಲೂ ಕೂಡ ಉತ್ತರ ಪ್ರದೇಶದ ಹಲವು ರಾಜ್ಯಗಳಲ್ಲಿ ಸಾಕಷ್ಟು ತೊಂದರೆ ಇತ್ತು. ಕಿಲೋಮೀಟರ್ಗಟ್ಟಲೆ ಹೋಗಿ ನೀರನ್ನು ತರಬೇಕಾಗಿತ್ತು ಮಹಿಳೆಯರು. ಇದರಿಂದ ಸಾಕಷ್ಟು ತೊಂದರೆ, ಅವರಿಗೆ ಅನಾರೋಗ್ಯದ ತೊಂದರೆಗಳೆಲ್ಲವೂ ಕೂಡ ಕಾಡ್ತಾ ಇದ್ವು. ಆರೋಗ್ಯದ ತೊಂದರೆಯಿಂದಾಗಿ ಏನೆಲ್ಲ ಪ್ರತಿಯೊಂದಕ್ಕೂ ಕೂಡ ನೀರಿನ ಕಾರಣಕ್ಕಾಗಿ ಬೇರೆಲ್ಲ ರೀತಿಯಾದಂಥ ಪರಿಣಾಮಗಳು ಬೀರ್ತಾ ಇದ್ವು. ಸೊ ಇವೆಲ್ಲಕ್ಕೂ ಕೂಡ ಭಾಳ ಪ್ರಮುಖವಾದಂಥ ಕಾರಣ ಅಂದರೆ ಪ್ರತಿ ಮನೆಗೂ ಕೂಡ ಒಂದು ಕುಟುಂಬ ಏನಿರುತ್ತೆ, ಒಂದು ಮನೆಗೂ ಕೂಡ ನೀರು ಇರಬೇಕು ಅನ್ನೋದು ಭಾಳ ಪ್ರಮುಖವಾದಂಥ ವಿಚಾರ. 2019ರಲ್ಲಿ ಈ ಯೋಜನೆ ಶುರುವಾಗಿದೆ. 15 ಕೋಟಿ ಮನೆಗಳಿಗೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಕೊಡ್ತಿರೋಂಥ ಮಾಹಿತಿ 15 ಕೋಟಿ ಮನೆಗಳಿಗೆ ನಲ್ಲಿ ಕನೆಕ್ಷನನ್ನು, ನೀರು ಕೊಡುವಂಥ ಟ್ಯಾಪ್ ವಾಟರ್ ಕನೆಕ್ಷನನ್ನು ಕೊಡುವಂಥ ಕಾರ್ಯವನ್ನು ಮಾಡಿದ್ವಿ. ಇದು ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು. ನಗರ ಪ್ರದೇಶಗಳಲ್ಲಿ ಈಗಾಗಲೇ ಬಹುತೇಕ ಎಲ್ಲ ಪ್ರತಿ ಮನೆಗೂ ನೀರು ಸಂಪರ್ಕಿಸುವಂಥ ಟ್ಯಾಪ್ ಕನೆಕ್ಷನ್ ಇದೆ. ಇನ್ನು 24 ಅವರ್ಸ್ ನೀರು ಕೊಡುವಂಥ ಯೋಜನೆಗಳು ಕೂಡ ಇದ್ದಾವೆ. ಈ 15 ಕೋಟಿ ಗ್ರಾಮೀಣ ಭಾಗದ ಅತಿ ಹೆಚ್ಚು ನೀರಿನ ಕನೆಕ್ಷನ್ ಕೊಡುವಂಥ ಕಾರ್ಯ ಆಗ್ತಾ ಇದೆ. ಸೊ ಇದು 2028ಕ್ಕೆ ಪ್ರತಿ ಫ್ಯಾಮಿಲಿಯಲ್ಲೂ ಕೂಡ ಅಂದರೆ ಪ್ರತಿ ಮನೆಯಲ್ಲೂ ಕೂಡ ನೀರಿನ ಟ್ಯಾಪ್ ಕನೆಕ್ಷನ್ ಇರಬೇಕು ಅನ್ನೋದು ಈ ಯೋಜನೆಯ ಭಾಳ ಪ್ರಮುಖವಾದಂಥ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯನೂ ಕೂಡ ಆಗ್ತಾ ಇದೆ. ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 2019ರಲ್ಲಿ ಶುರುವಾಗಿರೋದು, 2028ಕ್ಕೆ ಗುರಿ ಇರೋದು. 2020ರಲ್ಲಿ ಇದೇ ರೀತಿಯಾಗಿ ಮತ್ತೊಂದು ಪ್ರಾಜೆಕ್ಟನ್ನು ಕೂಡ ಶುರು ಮಾಡಿದರು, ಕ್ಯಾಚ್ ದ ರೈನ್ ಅಂತೇಳಿ. ಮಳೆ ನೀರು ಕೊಯ್ಲನ್ನು ಉಳಿಸೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನೈಸರ್ಗಿಕವಾಗಿ ಬರುವಂತಹ ನೀರೇನಿದೆ ಮಳೆ ಬಂದಾಗ ಅದನ್ನು ಸಂರಕ್ಷಿಸೋದು ಬಹಳನೇ ಇಂಪಾರ್ಟೆಂಟ್. ಇಲ್ಲದೇ ಇದ್ದರೆ
ಸುಮ್ಮನೆ ನೀರು ಭೂಮಿಗೆ ಹೋಗ್ತದೆ. ಅಂತರ್ಜಲ ಹೆಚ್ಚಾಗ್ಬೋದು, ಆದರೆ ಆ ನೀರನ್ನು ಮರುಬಳಕೆ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದಾವೆ ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆ ಕಾರ್ಯವನ್ನು ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಸೊ ಇದನ್ನು ಹೇಳಿರೋದು ಈ ಮೊದಲನೇದಾಗಿ ನೀರು ಉಳಿವಿಗಾಗಿ ಮಾಡ್ತಿರುವಂಥ ಈ ಕಾರ್ಯ ಏನಿದೆ ಇದನ್ನು ಸುಜಲಾಮ್ ಭಾರತ್ ಮಿಷನ್ ಶೃಂಗಸಭೆಯಲ್ಲಿ ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದಂಥ 2 ದಿನಗಳ ಶೃಂಗಸಭೆಯ ಈ ಪ್ರಮುಖವಾದಂಥ ಕಾರ್ಯಕ್ರಮದಲ್ಲಿ ಈ ಕುರಿತಾದಂಥ ಮಾಹಿತಿಯನ್ನು ನೀಡಿದ್ದು. ಭಾಳ ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಆಯಿತು. ಅದರಲ್ಲೂ ಕೂಡ ಒಟ್ಟು 6 ಭಾಳ ಪ್ರಮುಖವಾದಂಥ ವಿಷಯಗಳು ಯಾವುದು ಅಂದರೆ, ಒಂದು ನದಿಗಳು ಹಾಗೂ ಬುಗ್ಗೆಗಳ ಪುನಶ್ಚೇತನ ಮಾಡಬೇಕು, ಗ್ರೇ ವಾಟರ್ನ ನಿರ್ವಹಣೆ ಮಾಡಬೇಕು, ತಂತ್ರಜ್ಞಾನ ಆಧಾರಿತವಾಗಿ ನೀರಿನ ಪರಿಹಾರಗಳನ್ನು ಮಾಡಬೇಕು, ಅಂದರೆ ಜಲ ಸಂರಕ್ಷಣೆಯನ್ನು ಮಾಡುವಂಥ ಕಾರ್ಯ ಆಗಬೇಕು, ಸುಸ್ಥಿರವಾಗಿ ಕುಡಿಯೋ ನೀರಿನ ಪೂರೈಕೆ ಮತ್ತು ಸಮುದಾಯದ ಸಹಭಾಗಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ನೀರಾಗಲಿ ಶುದ್ಧ ಕುಡಿಯೋ ನೀರನ್ನ ನೀವು ಪ್ರತಿ ಮನೆಗೂ ತಲುಪಿಸ್ಬಿಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಅನಾರೋಗ್ಯದ ತೊಂದರೆ ಬರೋದಿಲ್ಲ. ಇದರಿಂದ ಇಂಪ್ಯಾಕ್ಟ್ ನಿಮಗೆ ಆರ್ಥಿಕವಾಗಿ ಅಂದರೆ ಭಾರತದ ಶ್ರೇಯೋಭಿವೃದ್ಧಿಗೆ ಬಹಳನೇ ಅನುಕೂಲ ಆಗುತ್ತೆ. ಇವು ಬಹಳ ಪ್ರಮುಖವಾದಂಥ ವಿಚಾರಗಳಾಗಿದ್ದಾವೆ. ಇದರ ಜೊತೆಗೆ ಇನ್ನು ಹಲವಾರು ಕುರಿತಾದಂಥ ನೀರಿನ ಜಾಗೃತಿಯ ಕುರಿತಾದಂಥ ಮತ್ತು ನೀರನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೇವಲ ನಾವು ರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ಮಾಡೋದು ಮಾತ್ರ ಅಲ್ಲ, ಜನರ ಸಹಭಾಗಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವರನ್ನು ಪಾಲ್ಗೊಳ್ಳುವಿಕೆ ರೀತಿಯಾಗಿ ಮಾಡೋದು ಕೂಡ ತುಂಬಾ ಮಹತ್ವವಾದಂಥ ವಿಷಯ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯನೂ ಕೂಡ ಆಗಬೇಕು ಮತ್ತು ಅದನ್ನು ಪಾಲನೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಭಾರತದಲ್ಲಿ ನೀರಿನ ಬಳಕೆ ಇಲ್ಲಿ ಭಾಳಷ್ಟು ಕಡೆಗೆ ನಗರ ಕಡೆಗೆ ಕುಡಿಯೋ ನೀರೇನಿದೆ ಅದು ಕಲುಷಿತಗೊಂಡು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆ ರೀತಿ ಆಗುವಂಥ ಕಾರ್ಯ ಆಗಬಾರ್ದು. ಪ್ರತಿಯೊಂದಕ್ಕೂ ಕೂಡ ಎಲ್ಲೇ ನಿಮ್ಮ ಗಮನಕ್ಕೆ ಬಂದ್ರೂ ಕೂಡ ಆ ಕಾರ್ಯವನ್ನು ಮಾಡಬೇಕು. ಮುಂದೆ ಏನಾದರೂ ಅದು ಯುದ್ಧಗಳೇನಾದರೂ ಆದರೆ ಬೇರೆ ಬೇರೆ ಕಾರಣಗಳಿಗೆ ಯುದ್ಧಗಳಾಗ್ತಾ ಇದ್ದಾವೆ, ಮುಂದೆ ನೀರಿಗಾಗಿ ಯುದ್ಧ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಆ ರೀತಿಯಾದಂಥ ಸಿಚುವೇಶನ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವ್ಯಕ್ತಿಗೆ 55 ಲೀಟರ್ ನೀರನ್ನು ಕೊಡೋದು ಕೇಂದ್ರ ಸರ್ಕಾರದ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 4R ಸೂತ್ರವನ್ನು ನೀಡಿರೋದು. ಅದು ರೆಡ್ಯೂಸ್, ರೀಯೂಸ್, ರೀಚಾರ್ಜ್, ರೀಸೈಕಲ್. ಹಾಗಂದ್ರೆ ಏನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಸಾಧ್ಯ ಆದಷ್ಟು ನೀರನ್ನು ಮಿತವಾಗಿ ಬಳಕೆ ಮಾಡಿ, ಅದನ್ನು ಮರುಬಳಕೆ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳಿದ್ದಾವೆ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿ ತಂತ್ರಜ್ಞಾನದ ಮೂಲಕ ಈಗಾಗಲೇ ಸಾಕಷ್ಟು ಕಡೆಗೆ ಬಂದಿದ್ದಾವೆ ಆ ಎಕ್ವಿಪ್ಮೆಂಟ್ಸು ಕೂಡ. ರೀಚಾರ್ಜ್ ಮಾಡಿ, ಅಂತರ್ಜಲವನ್ನು ರೀಚಾರ್ಜ್ ಮಾಡೋದಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್. ಅದು ಮಳೆ ಕೊಯ್ಲು ಇರ್ಬೋದು ಅಥವಾ ಅಂತರ್ಜಲ ನಿಮಗೆ ಸಾಕಷ್ಟು ನಿಮಗೆ ಈ ಸ್ಮಾರ್ಟ್ ಸಿಟಿ ರೀತಿಯಾಗಿ ಏನು ಕಾಮಗಾರಿಗಳಾಗ್ತಾ ಇದ್ದಾವೆ, ಡಾಂಬರೀಕರಣ ಏನಾದರೂ ಆದರೆ ನೀರು ಹಿಂಗುತ್ತೆ. ಅಂತರ್ಜಲವನ್ನು ಹೆಚ್ಚು ಮಾಡುವಂಥ ಕಾರ್ಯವನ್ನು ಮಾಡಿದ್ರೆ ಸೊ ಆವಾಗ ನಾವು ರೀಸೈಕಲ್ ಅಂದರೆ ಮರುಬಳಕೆ ಮಾಡಲಿಕ್ಕೂ ಕೂಡ ಪ್ರಮುಖವಾದಂಥ ಕಾರಣ ಆಗುತ್ತೆ. ರೀಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಸೊ ಅದರ ಜೊತೆಗೆ ರೀಸೈಕಲ್ ಮರುಬಳಕೆ ಮಾಡೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಈ ಕಾರಣಕ್ಕಾಗಿ ಈ 4R ಬಹಳ ಪ್ರಮುಖವಾದಂಥದ್ದು ಅಂತೇಳಿ ಈ ಹಿಂದೆ ಕರೋನಾ ಸಂದರ್ಭದಲ್ಲಿ ಅಂದರೆ ಕರೋನಾ 1, 2 ಏನೆಲ್ಲ ಆಯಿತು ಅಂದರೆ ಇಡೀ ವಿಶ್ವದಲ್ಲಿ ದೊಡ್ಡ ತಲ್ಲಣವೇ ಮೂಡಿಸ್ತು. ನಮ್ಮ ಭಾರತಕ್ಕೂ ಕೂಡ ಅದೇನು ತಪ್ಪಲಿಲ್ಲ, ಸಾಕಷ್ಟು ಸಾವು ನೋವುಗಳಾದವು. ಅದಾದಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಷ್ಟು 15,000 ಕೋಟಿಯ ವಿಶೇಷ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಯಾಕಂದರೆ ಕರೋನಾ ಸಂದರ್ಭದಲ್ಲಿ 3R ಸೂತ್ರವನ್ನು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದು. ಇದನ್ನು ನಾವು ಫಾಲೋ ಮಾಡಲೇಬೇಕು ಅಂಥೇಳಿ. ಈ 3Rನ್ನು ನಾವು ಬಳಕೆ ಮಾಡಿದಾಗ ಮಾತ್ರ ಅಂದರೆ ಅದನ್ನು ಯುಟಿಲೈಸ್ ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಏನು ಅಂದರೆ ರಿಲೀಫ್, ರಿಕವರಿ, ರೀಫಾರ್ಮ್ಸ್, ಪರಿಹಾರ, ಚೇತರಿಕೆ, ಸುಧಾರಣೆ. ಈ ಮೂಲಕ ಈ 3ಅನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟರು. ಆ ಸೂತ್ರದ ಹಿನ್ನೆಲೆಯಲ್ಲಿ 20 ಲಕ್ಷ ಕೋಟಿ ಬಿಡುಗಡೆ ಮಾಡಿದ್ದು ವಿಶೇಷ ಪ್ಯಾಕೇಜ್. ಅದರಿಂದ ಸಾಕಷ್ಟು ಅನುಕೂಲಗಳಾದವು. ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ 4R ಸೂತ್ರ ಏನಿದೆ ಇದನ್ನು ಕೇವಲ ಹೇಳೋದು ಮಾತ್ರ ಅಲ್ಲ, ಇದನ್ನು ನಿಜವಾಗ್ಲೂ ಕೂಡ ಪಾಲನೆ ಮಾಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ವಿಚಾರ. ಸಣ್ಣ ಸಣ್ಣ ವಿಷಯಗಳು, ನಿಮಗೆ ಮನೆಯಿಂದ ಹೋಗ್ತಾ ಇರ್ತೀರಿ, ಪಬ್ಲಿಕ್ ಟ್ಯಾಪ್ ಆನ್ ಆಗಿರುತ್ತೆ, ನೀರು ಹಾಗೆ ಹರಿದು ಹೋಗ್ತಾ ಇರ್ತದೆ, ದಯಮಾಡಿ ಆ ರೀತಿ ಇದ್ದರೆ ಆಫ್ ಮಾಡಿ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಕೂಡ ನಿಮ್ಮ ಪಾಲ್ಗೊಳ್ಳುವಿಕೆ ಈ ರೀತಿಯಾಗಿರಬೇಕು. ನೀರು ಪೋಲಾಗೋದನ್ನು ಮ್ಯಾಕ್ಸಿಮಮ್ ತಡಿಬೇಕು ಮತ್ತು ಕಲುಷಿತಗೊಳ್ಳೋದನ್ನು ಮ್ಯಾಕ್ಸಿಮಮ್
ಅವಾಯ್ಡ್ ಮಾಡುವಂಥ ಕಾರ್ಯ ಆಗಬೇಕು. ಬಟ್ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡ್ತಿರುವಂಥ ಕೆಲಸ ಏನಿದೆ ಈ ಬಗ್ಗೆನೂ ಕೂಡ ದೂರು ಕೊಡುವಂಥ ಕಾರ್ಯನೂ ಕೂಡ ಜನರು ಮಾಡಬೇಕು. ಇದರಿಂದ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರುತ್ತೆ, ಹಸಿರೀಕರಣ ಹೆಚ್ಚಾಗ್ತದೆ, ಆ ಮೂಲಕ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಾಗತ್ತೆ. ನೀರು ಒಂದು ಮಾತ್ರ ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ತಲುಪಿಬಿಟ್ರೆ ಈ ಯಾವುದೇ ರೀತಿಯಾದಂಥ ತೊಂದರೆ ಇದ್ರೂ ಕೂಡ ಹೇಗೋ ಸರಿದೂಗಿಸ್ಕೊಳ್ಬೋದು. ಆದರೆ ನೀರೇ ಇಲ್ಲ ಅಂತಂದರೆ ಹೇಗೆ? ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಉಳಿಸ್ಬೇಕಾಗಿದೆ, ಅದನ್ನು ವಾಪಸ್ ಕೊಡಬೇಕಾಗಿದೆ. ಎಷ್ಟು ಸಾಧ್ಯನೋ ಅಷ್ಟು ಉಳಿಸ್ಕೊಡುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿರುವಂಥ ಈ 4-6 ಸೂತ್ರ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಭಾಗಿಯಾಗಿ ಪಾಲ್ಗೊಂಡು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ನೀರಿನ ವಿಚಾರದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ನಾವು ಕೊಟ್ಟಂತಾಗುತ್ತೆ, ಎಸ್ಪೆಷಲಿ ನೀರಿನ ವಿಚಾರವಾಗಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.